ಅಲ್ಲ ಮೇಲ ಫಿಮೇಲ ಮೇಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ ಪ್ರೋಗ್ರಾಮ್ ಅಲ್ಲಿ ಮಮ್ಮಿನೇ ಮೇಲು. ಅಂದ್ರೆ ಮೇಲ್ ಅಂದಿದ್ದು, ಮಮ್ಮಿ ಮೇಲ್ ಅಂದ್ರೆ ಆ ಮೇಲ್ ಅಲ್ಲ, ಫಿಮೇಲ್ ಮೇಲ್ ಅಲ್ಲ ಹೇಳಿದ್ರು. ವೀಕ್ಷಕರೇ, ನಿಮ್ಗೆಲ್ಲ ಇವರ ಇಂಟ್ರೊಡಕ್ಷನ್ ಬೇಡ ಅಂತ ಅನ್ಕೊಂಡಿದೀನಿ. ಆದ್ರೂ ನಮ್ಮ ಕೆಲಸದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, 4 ಬ್ಯೂಟಿಫುಲ್ ಲೇಡೀಸ್ ಆರ್ ವೆರಿ ಸರ್ಪ್ರೈಸಿಂಗ್. ನನಗೆ ಸರ್ಪ್ರೈಸ್, ಇವರೆಲ್ಲ ಮಮ್ಮೀಸ್ ಅಂತೆ. ಹಾಟ್ ಬ್ರೇಕ್ ಆಗ್ಬಿಟ್ಟಿದೆ. ನೀತು, ರೂಪಾ, ಪುಷ್ಪಾ ಅಂಡ್ ಲಕ್ಷ್ಮಿ, ವೆಲ್ಕಮ್ ಟು ಮಮ್ಮಿ ನಂಬರ್ 1. ನೀವು 4 ಜನ ಮಮ್ಮಿ ನಂಬರ್ 1 ಬಂದಿರೋದು ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಒಂಥರ ಸಂಭ್ರಮ ಸಡಗರನೆ ಮಾಡ್ಬಿಡೋದು. ಸ್ಮಾಲ್ ಸ್ಕ್ರೀನೇ ಜೀವಂತವಾಗಿ ಬಂದು ಪಕ್ಕದಲ್ಲಿ ನಿಂತಂಗೆ ಹೆಂಗಿದೆ ಡವ್. ಅಯ್ಯೋ, ಅವೆಲ್ಲ ಬ್ಯೂಟಿಫುಲ್ ಆಗಿದೀವಿ ಅಂತ ಗೊತ್ತು, ಅದೇ ತೀರಾ ಜಾಸ್ತಿ ಹೋಗ್ಲತ್ತಿದ್ಯಾ ಅನ್ಸ್ತದೆ. ಇವಾಗೇನ್ ನಂಗೆ ದುಃಖ ಆಗ್ತಿದೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲಮ್ಮ, ನೀ ಕಂಟಿನ್ಯೂ ಮಾಡಮ್ಮ. ಅಲ್ವಾ? ತರ ಇರ್ಬೇಕು. ಪುಷ್ಪ ಲೈಕಪ್ಪ. ಗಿರ್ಜಮನ್ಸನು, ನಾನು ನಿಮ್ಮ ಸೃಜನು. ಎಲ್ಲಿ ಸಿಗತ್ತೆ ಸಿಕ್ಕಾಬಡೆ ಫನ್ನು. ನೀವು ನೋಡ್ತಾ ಇದ್ದೀರಾ ಮಮ್ಮಿ ನಂಬರ್ 1. ಓಕೆ, ಈಗ ನನಗೆ ಆಕ್ಚುಲಿ ಮೊದಲೇ ಹೇಳಿದೆ, ಡೌಟ್ ಇತ್ತು ನೀವೆಲ್ಲ ಮಮ್ಮೀಸ್ ಆಗಿದ್ದೀರಾ ಅಂತ. ಯಾಕಂದ್ರೆ ನಾವು ಯಾವತ್ತು ಸಿಕ್ಕಿದೀವಿ, ಯಾವತ್ತು ನೀವು ಮಮ್ಮೀಸ್ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇಟ್ ಈಸ್ ಓಕೆ. ನನಗೆ ಇವಾಗ ಈ ಡೌಟ್ ಕ್ಲಿಯರ್ ಆಗಬೇಕು ಅಂದ್ರೆ ನಿಮ್ಮ ಬೇಬೀಸ್ ನ ಕರೆಸ್ಬಿಡ್ತೀರಾ ಸ್ವಲ್ಪ? ಒರಿಜಿನಲ್ ಬೇಬೀಸ್, ಬಾಡಿಗೆ ಬೇಬೀಸ್? ಅಯ್ಯೋ, ಬಾಡಿಗೆ ಬೇಬೀಸ್ ಯಾರು ಕೊಡಲ್ಲಪ್ಪ. ಬಾಡಿಗೆ ಅದೇನಿದ್ರು ಶೂಟಿಂಗ್ ಅಲ್ಲಿ ಮಾತ್ರ. ಇವಾಗ ಒರಿಜಿನಲ್ ಬೇಬೀಸ್ ನ ಕರೆಸ್ಬಿಡೋಣ. ಓಕೆ ಬೇಬೀಸ್ ಬನ್ನಿ. ಇಡೀ ಜಗತ್ತಲ್ಲಿ ಎಲ್ಲರೂ ಹೇಳೋದೇನಂದ್ರೆ, ಸೃಜಾ ನಿನ್ನ ಹತ್ರ ಮಾತಾಡೋದಕ್ಕೆ ಭಯ ನನಗೆ, ಯಾಕಂದ್ರೆ ತುಂಬಾ ಕಾಲು ಎಳಿತೆ ಅಂತ. ನಾನ್ ಲೈಫ್ ಅಲ್ಲಿ ಹೆದರ್ಕೊಳ್ಳೋದಂದ್ರೆ ಮಕ್ಕಳಿಗೊಬ್ಬರಿಗೆನೆ. ಯಾಕಂದ್ರೆ ಅವ್ರು ಕೊಡೋ ಡೈಲಾಗ್ಗಳಿಗೆ ಕೌಂಟರ್ ಡೈಲಾಗ್ ನನ್ನ ಹತ್ರ ಅಂತೂ ಇರಲ್ಲ. ಅಂಡ್ ಇಷ್ಟೆಲ್ಲ ಬೆಳೆದಿರೋ ಮಕ್ಕಳು ನಿಮ್ಗಿದ್ದಾರೆ ಅಂತ ತಿಳ್ಕೊಂಡು ನನ್ಗೆ ಸಂತೋಷ ಉಕ್ಕಿ ಉಕ್ಕಿ ಬರ್ತಾ ಇದೆ. ತೋರಿಸ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಓಕೆ, ಒಂದ್ ಕೆಲಸ ಮಾಡೋಣ, ನೀವೆಲ್ಲ ಅಲ್ಲಿ ರಪ್ ಅಂತ ಪೋಡಿಯಂಗೆ ಹೋಗ್ಬಿಡಿ. ಅಲ್ಲಿ ನಿಂತ್ಕೊಂಡು ನಿಮ್ ಇಂಟ್ರೊಡಕ್ಷನ್ ತಗೋತೀನಿ. ಓಕೆ ಓಕೆ ಲಕ್ಷ್ಮಿ, ವೆಲ್ಕಮ್ ಟು ದ ಶೋ. ನಿನ್ನ ಮಗನ ಹೆಸರು ಏನಪ್ಪ? ನಿನ್ನ ಹೆಸರು ವಿಖ್ಯಾತ್. ಓಕೆ, ಏನ್ ಓದ್ತಾ ಇದೆಯಪ್ಪ? ಥರ್ಡ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್. ವಿಚ್ ಸ್ಕೂಲ್? ಯಾವ ಸ್ಕೂಲು? BGS ಪಬ್ಲಿಕ್ ಸ್ಕೂಲ್. ಓಕೆ, ವೆಲ್ಕಮ್ ಟು ದ ಶೋ. ಇವತ್ತು ಸುಕ್ಕಾಪಟ್ಟೆ ತರಲೆ ಮಾಡೋಣ, ಮಜಾ ಮಾಡೋಣ. ಓಕೆ, ಹೆಸರು ರೂಪಾ? ಭೂಮಿಕಾ. ನಾನು ಇನ್ನ ಹೆಸರೇ ಕೇಳಿಲ್ಲ, ಹೇಳ್ಬಿಟ್ಟೆ. ಭೂಮಿಕಾ. ಯಾವ ಸ್ಕೂಲ್? ಭೂಮಿಕಾ. ಜ್ಞಾನೋದಯ. ಬಟ್ ನನಗೆ ಆಗ್ಬೇಕಾಗಿದೆ, ಇನ್ನೂ ಆಗಿಲ್ಲ ಅದು ಜ್ಞಾನೋದಯ. ನಿನಗೆ ಆದಷ್ಟು ಬೇಗ ಆಗೋಗಿದೆ, ಬಟ್ ನನಗಿಂತ ನೀನು ತುಂಬಾ ಬ್ರೈಟು. ವೆರಿ ಗುಡ್. ಓಕೆ, ಹೀರೋ ನಿನ್ನ ಹೆಸರು? ನೇಹಲ್. ಯಾವ ಸ್ಕೂಲು? ಚಿತ್ರಕೂಟ ಸ್ಕೂಲ್. ಚಿತ್ರದುರ್ಗ ಸ್ಕೂಲಾ? ಚಿತ್ರಕೂಟ ಸ್ಕೂಲಾ? ಓಕೆ ಓಕೆ, ಚಿತ್ರಕೂಟ. ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದೆಯಾ ಚಿನ್ನ? UKG ಇದೆಯಾ? ಬಟ್ ಸಕ್ಕ ಟಾಲ್ ಇದೆಯಲ್ಲ ನೀನು UKGಗೆ. ನೀನೇ ಟಾಲೆಸ್ಟ್? ಅವನ್ ಕ್ಲಾಸಿಗೆ ನೀನ್ ಹೆಂಗ ಹೋಗ್ತೀಯ? ನಾನೇ ದೊಡ್ಡವನು. ಸೃಜನ್ ಒಪ್ಕೊಂಡಾಗಿದೆ ಫಸ್ಟ್ ಅಂತ ಕೊಡಕ್ ಆಗಲ್ಲ. ನೀನೇ ಬ್ರಹ್ಮ, ನೀ ಎಲ್ಲ ನಿಮ್ಮ ಅಮ್ಮನಿಗಿಂತ ದೊಡ್ಡವಳು. ಓಕೆ ಚಿನ್ನಿ, ನಿನ್ನ ಹೆಸರು? ಕೀರ್ತನ. ವಾಟ್ ಅ ಬ್ಯೂಟಿಫುಲ್ ನೇಮ್. ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? All Angels High School. All Angels High School. ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದೋದು? ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ನಾನು ಫಸ್ಟ್ ಸ್ಟ್ಯಾಂಡರ್ಡ್. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್. ಮೊನ್ನೆ ತಾನೇ ಪಾಸ್. ನೀವೆಲ್ಲ ನನಗಿಂತ ದೊಡ್ಡವರು.
ಒಬ್ಬ ಟೀಕೆ ವೆಂಕಟೇಶ ಒಬ್ಬ ತೋಟ್ಲೆ ಸತೀಶ ಹೆಂಗೋ ಮೊನ್ನೆ ತಾನೆ PUC ಮುಗ್ಸವ್ರೆ ಓಕೆ, ಈಗ ಮಮ್ಮಿ ನಂಬರ್ 1 ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಇಟ್ ಇಸ್ ಸೋ ವಂಡರ್ಫುಲ್ ಟು ಸಿ ಯು. ಆಕ್ಚುಲಿ ನಿಮ್ಮನ್ನೆಲ್ಲ ತುಂಬಾ ವರ್ಷಗಳಾದ್ಮೇಲೆ ಮೀಟ್ ಮಾಡ್ತಾ ಇರೋದು. ಮಮ್ಮಿ ನಂಬರ್ 1 ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿರೋದೇ ನನಗೆ ಬಹಳ ಖುಷಿ ಆಗಿರೋದು. ಯಾಕಂದ್ರೆ ವಿ ಆರ್ ಸೆಲೆಬ್ರೇಟಿಂಗ್ ಮದರ್ಹುಡ್. ಸೊ ಆಲ್ ಬ್ಯೂಟಿಫುಲ್ ಮಮ್ಮೀಸ್ ಆರ್ ಹಿಯರ್. ಇವತ್ತೇನು ಅಂದ್ರೆ ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ಶೋ. ಯಾವ ತಲೆ ಮೇಲೆ ಕಲ್ ಬಿದ್ರು ಅಷ್ಟೇ, ಯಾರು ಎಲಿಮಿನೇಟ್ ಆದ್ರೇನು ಯಾರು ಗೆದ್ರೇನು, ಯು ಆರ್ ಆಲ್ರೆಡಿ ಮಮ್ಮಿ ನಂಬರ್ 1 ಅಲ್ವಾ? ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು ಮಮ್ಮಿ ನಂಬರ್ 1. ಮೊದಲನೇ ಸುತ್ತು ಅಮ್ಮ ಐ ಲವ್ ಯು. ಓಕೆ, ಮೊದಲನೇ ಸುತ್ತು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ವೆರಿ ಸಿಂಪಲ್. ಇಲ್ಲಿ 3 ಜಿಮ್ ಬಾಲ್ ನೋಡ್ತಾ ಇದ್ದೀರಾ. ಏನು ಅಂದ್ರೆ ಮ್ಯೂಸಿಕ್ ಹಾಕ್ತಿವಿ. ಮ್ಯೂಸಿಕ್ ಹಾಕಿದ ತಕ್ಷಣ ನೀವು ಈ ಜಿಮ್ ಬಾಲ್ ಮೇಲೆ ಕೂತ್ಕೋಬೇಕಷ್ಟೇ. ಅಷ್ಟೇ, ಸಿಂಪಲ್. ಅಷ್ಟೇ ಸಿಂಪಲ್. ಬಟ್ ಏನು ಅಂದ್ರೆ ಮೂರೇ ಜಿಮ್ ಬಾಲ್ ಇರೋದು. ಸೊ ನೀವು 4 ಜನ ಇದ್ದೀರಾ. ಸೊ 3 ಜನ ಕೂತ್ಕೋತಿರಲ್ಲ, ಒಬ್ರು ಯಾರಿಗೆ ಜಿಮ್ ಬಾಲ್ ಸಿಗಲ್ಲ ಅವ್ರು ಸ್ವೀನ್ ಟಪಕ್ ವಾಪಸ್. 4 ತರಿಸ್ಬೇಕು, 4 ಜನ ವಿನ್ ಆಗ್ಬೇಕು. ಅಷ್ಟೇ. ನಾವು 4 ಜನ ಫ್ರೆಂಡ್ಸ್ ಅಲ್ವಾ? ಕೊನೆವರೆಗೂ 4 ಜನ ವಿನ್ನರ್. ಚೆನ್ನಾಗಿದೆ. ಆಮೇಲೆ ಒಬ್ರು ವಾಪಸ್ ಹೋಗ್ತಾರೆ. 3 ಜನ ಇರ್ತೀರಾ, 2 ಜಿಮ್ ಬಾಲ್ ಇರುತ್ತೆ, ಅದರಲ್ಲೂ ಮತ್ತೆ ಸೇಮ್ ಆಟ ಆಡ್ತೀರಾ. ಸೊ ಆವಾಗ ಇಬ್ರು ಕೂತ್ಕೊಂಡಿರ್ತೀರಾ, ಒಬ್ರು ವಾಪಸ್ ಹೋಗ್ತೀರಾ, ಲಾಸ್ಟ್ ಅಲ್ಲಿ ಒಂದೇ ಒಂದು ಜಿಮ್ ಬಾಲ್. ಈಗ ಕಣ್ ಕಟ್ಟಿರ್ತೀರಾ? ಹೌದಮ್ಮ. ಒಂದ್ ಕಣ್ ಕ್ಲೋಸ್ ಮಾಡಿ ಇನ್ನೊಂದ್ ಕಣ್ ಓಪನ್ ಇರ್ಬೋದಾ? ನೋ, ಆಲ್ ಬೇಬೀಸ್ ಏನ್ ಮಾಡ್ಬೇಕು ಅಂದ್ರೆ, ಮಮ್ಮಿ ಸ್ಟ್ರೈಟ್ ಹೋಗೋ, ಮಮ್ಮಿ ಲೆಫ್ಟ್ ಬಾ, ಮಮ್ಮಿ ರೈಟ್ ಬಾ ಅಂತ ಗೈಡ್ ಮಾಡ್ಬೇಕು. ದಯವಿಟ್ಟು ಅಲ್ಲಿಗೆ ಹೋಗ್ಬೇಕಾದ್ರೆ ಹುಷಾರಪ್ಪ. ಬಾಲ್ಸ್ ಎಲ್ಲ ಇಲ್ಲೇ ಇರುತ್ತಾ ಅಥವಾ ಬೇರೆ ಬೇರೆ ಕಡೆ ಇರುತ್ತಾ? ಏನ್ ಅನ್ಸುತ್ತೆ ನಿನ್ಗೆ? ಐ ಫೀಲ್ ಬೇರೆ ಕಡೆ ಇರುತ್ತೆ. ಡೈರೆಕ್ಟ್ ಆಗಿ ಹೋಗಬಹುದು. ಚೆನ್ನಾಗಿದೆ. ಎಲ್ಲ ಈಸಿ ಇಲ್ಲಮ್ಮ, ನಿಮಗೆ ಒಂಚೂರು ಕಷ್ಟ ಕೊಡ್ಬೇಕು ಅಂದ್ಬಿಟ್ಟು ಅದಕ್ಕೆ ಅಂತ ಸ್ಪೆಸಿಫಿಕಲಿ ಒಬ್ರು ಇದಾರೆ, ಅವ್ರನ್ನ ಕರೆಸ್ತೀನಿ. ಅವ್ರು ಬಂದು ನಿಮ್ಗೆ ಟಾರ್ಚರ್ ಕೊಡ್ತಾರೆ. ಬಾರೋ, ಬೇಗ ಬಾರೋ. ನೀವು 4 ಜನ ನಟ ಭಯಂಕರ ನಟರು ಅಂತ ಗೊತ್ತು. ಈಗ ನೋಡೋಣ ಈ ಮಾಸ್ಕ್ ಹಾಕೊಂಡು ಯಾವ್ಯಾವ ತರ ನೀವು ಭಂಗಿಗಳನ್ನ ಮಾಡ್ಬೋದು ಅಂತ. ಸಡನ್ ಆಗಿ ನಿಮ್ಗೆಲ್ಲ ಕರಾಟೆ ಬಂದ್ಬಿಟ್ಟಿದೆ, ಹೆಂಗ್ ನಿಂತ್ಕೋತೀರಾ? ಓಕೆ, ಎಲ್ಲರೂ ಬಾಕ್ಸರ್ಸ್ ಈಗ ನೋಡೋಣ. ಎಲ್ಲರೂ ನೀವು 3 ಜನ. ಶಬಾಷ್. ಈಗ ಸಡನ್ ಆಗಿ ನಿಮ್ ಯಜಮಾನ್ರ ಜ್ಞಾಪಕ ಬಂದ್ಬಿಟ್ರು. ಅದ್ ಯಾರು ಗೊತ್ತು, ಹೆಂಗಾದ್ರೂ ಕಣ್ಣಲ್ಲಿ ಮಾತ್ರ ತೋರ್ಸೋದು. ಸರಿ, ಇವಾಗ ಗೇಮ್ ಶುರು ಮಾಡೋಣ. ಓಕೆ. Yes. Your time starts now. ಎಲ್ಲಿದೆ ಮಗಳೇ? ಎಲ್ಲಿ? ಎಲ್ಲಿದೆ? ಎಲ್ಲಿದೆಮ್ಮ? ಎಲ್ಲಿ? Stop. ಅಬ್ಬಾ, ಯಾರು ಔಟ್ ಆಗಿದ್ದು? ನಾನು. ಇಟ್ಸ್ ಓಕೆ, ಯು ಕಮ್ ಆನ್. ಓಕೆ, ಎದ್ದೇಳಿ, ನೀವು 3 ಜನ ಎದ್ದೇಳಿ. ಈಗ ಇರೋದು 2 ಬಾಲು. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಲಕ್ಷ್ಮಿ ಬ್ಯಾಕ್ 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 ಬ್ಯಾಕ್. ಬಾಬಿ ಬಾಯ್ ಬಾ ಮುಂದೆ ಬಾ. ಲಕ್ಷ್ಮಿ ಬ್ಯಾಕ್. ಲಕ್ಷ್ಮಿ ಬ್ಯಾಕ್ 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 ಬ್ಯಾಕ್. ಎದ್ದೇಳಿಪ್ಪ, ಲಾಸ್ಟ್ ರೌಂಡ್. ಇವಾಗ ಉಳಿದಿರೋದು ರೂಪ ಮತ್ತೆ ಲಕ್ಷ್ಮಿ ಇಬ್ರೆ. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. Yes.
ಕಮಾನ್ ಬೇಗ. Stop. ಓಕೆ, ಈ ಸುತ್ತನ್ನ ಗೆದ್ದಿದ್ದು ನಾನು ಕಾಂತಾನ. ಅಲ್ಲ, ಇಬ್ಬರಿಗೂ ನಾನು ಗೆಲ್ಲಿಸ್ಬೇಕು ಅಂತ ಆಸೆ. ಯಾಕಂದ್ರೆ ನೀವಿಬ್ರು ನನ್ಗೋಸ್ಕರ ಕಿತ್ತಾಡಿ ತಪ್ಕೊಂಡ್ರಿ. ಜಾಸ್ತಿ ಆಯ್ತು ಕಬಾಬಿಂದ. ಕಂಗ್ರಾಚುಲೇಷನ್. ಸೂಪರ್ ಆಗಿ ಆಡಿದೆ ನೀನು. ಥ್ಯಾಂಕ್ ಯು. ಇದು ಮೊದಲನೇ ರೌಂಡ್ ಆದ್ರಿಂದ ಯಾವ ಎಲಿಮಿನೇಷನ್ ಇಲ್ಲ, ಸೊ ಡೋಂಟ್ ವರಿ. You can go to your place. Thank you. ಲಕ್ಷ್ಮಿ ಸಗದಾಗಿ ಆಡಿದೆ, ಚೆನ್ನಾಗಿ ಹುಡುಕ್ಬಿಟ್ಟಮ್ಮ ನೀನು. ಥ್ಯಾಂಕ್ಸ್. ಹುಡುಕ್ ಬಿಸಾಕ್ಬಿಟ್ಟ, ನಿನ್ಗೋಸ್ಕರ ಒಂದು ಗಿಫ್ಟ್ ರೆಡಿ ಇದಾವೆ. ಕಮಾನ್ ಪರು. ನಾನು ಒಂದೇ ಒಂದು ಆಸೆ ಕಣೆ, ಮಮ್ಮಿ ನಂಬರ್ 1 ಮುಗಿಯೋ ಅಷ್ಟರಲ್ಲಿ ನೀನು ಹುಡುಗಿ ತರ ನಡೆಸಲೇಬೇಕು. ನಾನು ಇಲ್ಲ, ನಿನ್ನ ನೋಡಿ ನೋಡಿ ನಾನು ಹುಡುಗಿ ತರ ನಡಕ್ಕೆ ಶುರು ಮಾಡ್ಬಿಡ್ತೀನಿ. ಇಲ್ಲೋ ಹಿಂಗ ಪಾರು ಸ್ಟೈಲಲ್ಲಿ. ಕಂಗ್ರಾಚುಲೇಷನ್ಸ್ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರ ಕಡೆಯಿಂದ ನಿಮಗೆ ಒಂದು ಸಾರಿ. ಥ್ಯಾಂಕ್ ಯು. ಫಾರ್ ಎವ್ರಿಬಡಿ ಎಲ್ಸ್ ಐ ಆಮ್ ಸಾರಿ. ಓಕೆ, ಪ್ಲೀಸ್ ಟೇಕ್ ಎ ಪ್ಲೇಸ್. ಓಕೆ, ಮುಂದಿನ ಸುತ್ತಿಗೆ ರೆಡಿನಾ? ಮುಂದಿನ ಸುತ್ತಿನಿಂದ ಎಲಿಮಿನೇಷನ್ ಇರುತ್ತೆ. ಓಕೆ, ಓಕೆ. ಈಗ ಸೆಕೆಂಡ್ ರೌಂಡ್. ಅಮ್ಮ ನಿನಗೆ ಸಾಟಿ ಇಲ್ಲ. ಇದರಲ್ಲಿ ಸಿಂಪಲ್ ಏನು ಅಂದ್ರೆ ಇಬ್ಬಿಬ್ರು ಬಂದು ಆಡ್ತೀರಪ್ಪ. ಏನಪ್ಪಾ ನಡೀತಾ ನಡೀತಾ ನಿಂಬೆನ ಏನೋ ಮಾಡ್ಬೇಕಲ್ಲ. ಹೌದು, ನಿನ್ಗೆ ಇಷ್ಟೊಂದು ಮಾತಾಡೋದು ಯಾರು ಹೇಳ್ಕೊಟ್ಟಿದ್ದು? ನಾನೇ ಕಲ್ಸ್ಕೊಂಡೆ. ಇನ್ನ ನೀನಾಗ್ ನೀನೇ ಇನ್ನೇನೇನ್ ಕಲ್ತಿದ್ಯ ಹೇಳು. ಜಾಸ್ತಿ ಮಾತಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲ. ಓಕೆ, ಹೌದು. ನಿಮ್ಮಮ್ಮ ನಿನ್ಗೆ ಹಾಲು ಕೊಟ್ರೆ ಏನ್ ಮಾಡ್ತೀಯ ಅದನ್ನ? ಅದನ್ನ ನಿನ್ಗಲ್ಲ, ಭೂಮಿಕನ್ ಕೇಳ್ತಾರೆ. ನಿನಗೇನೆ ಕುಡಿತೇನೆ. ಬೇಡ, ತಗೊಂಡೋಗ್ ಸಿಂಕ್ ಹಾಕ್ತಿ ಅಂತ ನೀನು. ಕುಡಿತೇನೆ. ಬೇಡ ನೀನು. ಇಲ್ಲ, ಫುಲ್ ಕುಡಿತೇನೆ. ಹೌದಾ? ಆಕ್ಚುಲಿ ನನಗೆ ನಿನ್ನ ಸೀಕ್ರೆಟ್ಸ್ ಎಲ್ಲ ನಿಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದಾರೆ ನಂಗೆ. ಕುಡಿತಾಳೆ, ಜಾಸ್ತಿ ಅನ್ಸಿದ್ರೆ ನಾನ್ ಬೈತೀನಿ ಅಂತ ಹೇಳ್ಬಿಟ್ಟು ಕೇಳ್ದೆ ಸಿಂಕ್ ಹಾಕ್ಬಿಟ್ಟು ಮಮ್ಮ ಖಾಲಿ ಅಂತಾಳೆ. ಓಕೆ, ನಿನ್ನ ಮಗ ಯಾವ ತರ ತುಂಟಾಟ ಮಾಡ್ತಾನ? ನಾನು ಸಿಕ್ಕಾಪಟ್ಟೆ ಹೇಳಕ್ಕೆ ಆಗಲ್ಲ, ಅಷ್ಟು ತುಂಟ. ಹೌದಾ? ನೀವೇ ನೋಡ್ತಾ ಇದೀರಲ್ಲ ಇಲ್ಲಿ. ಅಕ್ಕ ತಾಯಿ ಪರಪ್ಪ 4 ಜನ ನಿಜವಾಗ್ಲು. ಅಯ್ಯೋಯ್ಯಪ್ಪ, ಕೀರ್ತನ ಸೂಪರ್ ಸುಪ್ರೀಂ. ಸುಳ್ಳೆಲ್ಲ ಜಾಸ್ತಿ. ಅವ್ನ್ ಮಾಡೋ ತರ್ಲೇನ್ ಹೇಳ್ತಾಳೆ ಅಲ್ವಮ್ಮ? ಇಲ್ಲಮ್ಮ, ನೀನು ಗುಡ್ಗಳಮ್ಮ ನೀನು. ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಏನೋ ಕೇಳ್ಬಿಟ್ಟೆ, ಕ್ಷಮಿಸ್ಬಿಡಿ ಆಯ್ತಾ? ವೆರಿ ಸಾರಿ. ಈಗ ಮುಂದಿನ ಆಟ ಶುರು ಮಾಡೋಣ. ವೆರಿ ಸಿಂಪಲ್. ಇಲ್ಲಿ ನೋಡ್ತಾ ಇದೀರಾ, ನೀವೆಲ್ಲ ಫಿಟ್ ಆಗಿರ್ಬೇಕು, ಬ್ಯೂಟಿಫುಲ್ ಆಗಿರ್ಬೇಕು ಅಂತ ನಿಮ್ಗೋಸ್ಕರ ಥ್ರೆಡ್ ಮಿಲ್ ಹಾಕ್ಸಿದೀವಿ. ಸೊ ಥ್ರೆಡ್ ಮಿಲ್ ಮೇಲೆ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬೇಕು ಅಷ್ಟೇಪ್ಪ. ಈಗ ಫಸ್ಟ್ ಗೆದ್ದಿದ್ದು ಯಾರು? ಕಮಾನ್. ಅಂಡ್ ರೂಪಾ, ಪಾಪ. ಓಕೆ, ರೂಪಾ ಅಂಡ್ ಲಕ್ಷ್ಮಿ, ಆಮೇಲೆ ನೀವು ಗಮನ ಇಟ್ಕೊಳ್ಳಿ. ನಿಮಗೆ ನಾನು ಕೊಡುವಂತ ಕಾಲಾವಕಾಶ 2 ನಿಮಿಷಗಳು ಮಾತ್ರ. ನಾನು ಸ್ಟಾರ್ಟ್ ಅಂತೀನಿ. ಸ್ಟಾರ್ಟ್ ಅಂದ ತಕ್ಷಣ ನೀವು ಆ ನಿಂಬೆಹಣ್ಣ ತಗೊಂಡು ಆ ಸೂಜಿಯಲ್ಲಿ ಪೋಣಿಸ್ಬೇಕು. ಓಕೆ, 1 ನಿಮಿಷ ಆಗ್ತಿದ್ದಂಗೆ ಸ್ಪೀಡ್ ಜಾಸ್ತಿ ಮಾಡ್ತೀನಿ. ನೆಕ್ಸ್ಟ್ 1 ನಿಮಿಷ ಅಂದ್ರೆ 2 ಮಿನಿಟ್ಸ್ ಕಂಪ್ಲೀಟ್ ಆದ್ಮೇಲೆ ಯಾರು ಎಷ್ಟು ನಿಂಬೆಹಣ್ಣ ಪೋಣಿಸಿರ್ತಾರೆ ಅವರು, ಜಾಸ್ತಿ ಪೋಣಿಸಿರೋರು ಮುಂದಿನ ಸುತ್ತಿಗೆ ಹೋಗ್ತಾರೆ, ಕಮ್ಮಿ ಪೋಣಿಸಿರೋರು ದೇ ಹ್ಯಾವ್ ಟು ವೇಟ್. ಯಾಕೆಂದ್ರೆ ಅವರಿಬ್ರು ಯಾರು ನೀತು ಅಂಡ್ ಪುಷ್ಪ ವಿಲ್ ಆಲ್ಸೋ ಹ್ಯಾವ್ ಟು ಕಮ್ ಅಂಡ್ ಡೂ ದ ಸೇಮ್ ಥಿಂಗ್. ಯಾರು ಈ ಸುತ್ತಿನಲ್ಲಿ ಅತಿ ಕಡಿಮೆ ನಿಂಬೆ ಹಣ್ಣನ್ನ ಪೋಣಿಸಿರ್ತಾರೆ ಅವರು ಎಲಿಮಿನೇಟ್ ಆಗ್ತಾರೆ. ಓಕೆ, ರೆಡಿ? 2 ಮಿನಿಟ್ಸ್ ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹುಷಾರು, ಕೈಗೆಲ್ಲ ಚುಚ್ಚಿಟ್ಬಿಟ್ರ ಮುಂದೆ ಬೇಕಂತ ನೀನು. ಕಮಾನ್ ಲಕ್ಷ್ಮಿ. ಹುಷಾರು, ಮುಂದೆ ಬಾ. ಕಮಾನ್ ಬಿ ಫಾಸ್ಟ್. ಹುಷಾರಮ್ಮ, ನೀನ್ ಬೇಡ. ಆಬ್ವಿಯಸ್ಲಿ ಜಾರುತ್ತೆ. ಇವ್ರು ಯಾಕೋ ಫಾಸ್ಟ್ ಆಗ್ತಾರಲ್ಲ, ಅದಕ್ಕೆ ಇವ್ರನ್ನೇ ಒಂದ್ ಸ್ವಲ್ಪ ಫಾಸ್ಟ್ ಮಾಡ್ಬಿಡ್ತೀನಿ. ಕಮಾನ್. ಇವರು ಮಗನೇ ಮಾಡ್ತಾ ಇದ್ದೀನಿ. Okay, stop the time. ಬಟ್ ಒಂದಂತೂ ಹೇಳ್ತೀನಿ, ನೀನ್ ಕೈ ಚುಚ್ಕೊಂಡು ರಕ್ತ ಸುರಿಸಿ ಎಷ್ಟು ಕಷ್ಟ ಪಡ್ತಾ ಇದೀಯ, ಆದ್ರೆ ಕರೆಕ್ಟ್ ಆಗಿರೋ ಒಂದು ಹಾರವನ್ನ ಮಾಡಿದ್ಯಾ ತಾಯಿ. ಯೂಶಲಿ ನಿಂಬೆಹಣ್ಣು ಹಾರ ದೇವಿಗೆ ಹಾಕ್ತಾರೆ, ಆದ್ರೆ ಸುಜನ್ಗ್ ಹಾಕ್ಬೇಕು ಅಂತ ಆಸೆ ಆಗ್ತಾರೆ. ಕುರಿಗಳು ಸಾರ್ ಕುರಿಗಳು
ಯಾರ ಆಸೆಗೂ ನಾನು ಬಗ್ಗೋದಿಲ್ಲ. ಇಲ್ಲ ಹೆಂಗ್ ಕಾಣ್ತೀಯ ಅಂತ ಅಷ್ಟೇ, ಒಂದೇ ಒಂದ್ ಸ್ಟಿಲ್. ಇದೆ ಆಯ್ತು ಪೂಜೆಗೆ ರೆಡಿ ಆದ ಬಸ್ BTS ಬಸ್ ಇದ್ದಂಗೆ ಇರ್ತೀನಿ. ಓಕೆ 1 2 3 4 5 6 7 8 9 10 11 12 13 14 15 16 17 18 19 20. 1 2 3 4 5 6 7 8 9 10 11 12 13 14 14 and 20. ಇವಾಗ ಯು ಹ್ಯಾವ್ ಸೆಟ್ ದಿ ಮಾರ್ಕ್ ಮೋರ್ ಆರ್ ಲೆಸ್. ಇವಾಗ ಏನು ಅಂದ್ರೆ ನೀನು ಮುಂದಿನ ಸುತ್ತಿಗೆ ಹೋಗೋದು ಕನ್ಫರ್ಮ್. ಥ್ಯಾಂಕ್ ಯು. ಯಾಕಂದ್ರೆ ನೀನ್ 20 ಇಲ್ಲಿದ್ಯಾ. ಓಕೆ. ಇವಾಗ ಕಾಂಪಿಟೇಷನ್ ಇರೋದು 14ಕ್ಕೆ. ಓ ಓಕೆ ಡನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಈಗ ನೀತು ಅಂಡ್ ಪುಷ್ಪ ನೀವಿಬ್ರು ಆಡ್ಬೇಕು. ಸೊ 14 ಆರ್ ಮೋರ್ ಇಸ್ ಯೋರ್ ಟಾರ್ಗೆಟ್. ಆಮೇಲೆ ನಿಮ್ಮಿಬ್ರು ಒಂದು ಕೌಂಟ್ ಮಾಡ್ತೀವಿ. ನಿಮ್ಮಿಬ್ರಲ್ಲಿ ಯಾರು ಕಮ್ಮಿ ಇರ್ತಾರೆ ಅವ್ರು ಎಲಿಮಿನೇಟ್ ಆಗಿ. ಓಕೆ ಆಲ್ ದ ವೆರಿ ಬೆಸ್ಟ್. ಕಮಾನ್ ಲಾಸ್ಟ್ ಚಾನ್ಸ್. ಯಾಕಂದ್ರೆ ಎಲಿಮಿನೇಟ್ ಆದ್ರೆ ನೆಕ್ಸ್ಟ್ ಚಾನ್ಸ್ ಸಿಗಲ್ಲ. ಯೋರ್ 2 minutes ಟೈಮ್ ಸ್ಟಾರ್ಟ್ಸ್. ಇರಮ್ಮ ಪುಷ್ಪ ಮುಂದೆ ಟೈಮ್ ಸ್ಟಾರ್ಟ್ಸ್ ನೌ. ಹುಷಾರು, ಕೈಗೆ ಚಿಕ್ಕೋಬೇಡಿ. ಯಾರ ಪಟ ಮದುವ 30 seconds up. ಟೈಮ್ ಇವಾಗ ಸ್ಪೀಡ್ ಒಂಚೂರು ಜಾಸ್ತಿ ಅಲ್ಲೇ ಇಟ್ಬಿಡು. 10 12 14 16 17 20. 1 2 3 1 2 3 4 5 6 7 8 9 10 11 12 13 14 15. Okay, no problem. So congratulations, both of you qualified to the next round. ಓಕೆ ಎರಡನೇ ಸುತ್ತು ಮುಗ್ದಿದೆ. ಅಮ್ಮ ನಿನಗೆ ಸಾಟಿ ಇಲ್ಲ. ಇದರಲ್ಲಿ ಬಹಳ ಬೇಜಾರಾಗ್ತಾ ಇದೆ ನನಗೆ ಈ ಮಾತನ್ನ ಹೇಳ್ತಾ. ಏನು ಅಂದ್ರೆ ನಮ್ಮ ವೆರಿ ವೆರಿ ಬ್ಯೂಟಿಫುಲ್ ಲಕ್ಷ್ಮಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೋ ಸಾರಿ ಕಮ್ಯ. ಮಮ್ಮಿ ನಂಬರ್ 1 ಹೇಗನ್ಸುತ್ತೆ ನಿನ್ ಕಾರ್ಯಕ್ರಮ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಆಟ ಆಡ್ಬೋದು, ಮಕ್ಳ ಜೊತೆ ಆಟ ಆಡ್ಬೋದು. ತುಂಬಾ ಖುಷಿನೂ ಆಗುತ್ತೆ, ಮಕ್ಳಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಏಕೆ ಈಗ ನಿಮ್ಗೆ ಜೋಡಿ ನಂಬರ್ 1 ಅನ್ನೋ ಒಂದು ಆಟ ಆಡಿಸ್ತಾ ಇದ್ವಿ. ಗಮನ ಇಟ್ಟು ಕೇಳಿ. ಇದರಲ್ಲಿ ಮಮ್ಮಿ ಅಂಡ್ ಬೇಬಿ ಇಬ್ರು ಆಡೋದು. ಇಬ್ರು ಕಾನ್ಸಂಟ್ರೇಟ್ ಮಾಡ್ತೀರಾ, ಯಾವ ತರ ಒಂದು ಹೊಂದಾಣಿಕೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ಸಣ್ಣದೊಂದು ಟೆಸ್ಟ್ ಕೊಡ್ತೀವಿ. ಇದ್ರಲ್ಲೂ ಅಷ್ಟೇ, ಯಾರು ಲೀಸ್ಟ್ ಪರ್ಫಾರ್ಮ್ ಮಾಡ್ತಾರೆ ಎಲಿಮಿನೇಟ್. ಸೊ ಬಿ ವೆರಿ ಕೇರ್ಫುಲ್. ನೀವೇನ್ ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ. ಓ ಮೈ ಗಾಡ್. ಬಕೆಟ್ ಅಲ್ಲಿ ಬಿಡಿಸ್ಬೇಕು. ಓಕೆ ನೀವು ನಿಮ್ಮ ಮಕ್ಕಳು ಇಬ್ರು ಸೇರಿ ಎಷ್ಟು ಆ ಬಕೆಟ್ ಅಲ್ಲಿ ಹಾಕ್ತೀರಾ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೀವು ಹಿಂಗ್ ಬಾಲ್ ತಗೊಂಡ್ ಹೋಗ್ತಾ ಇದೀರಾ, ಇಲ್ಲಿ ಬಾಲ್ ಬಿತ್ತು ಅಂದ್ರೆ ಯು ಹ್ಯಾವ್ ಟು ಟೇಕ್ ದಟ್ ಬಾಲ್, ಕಮ್ ಬ್ಯಾಕ್. ಇವನ್ ದ ಕಿಡ್ಸ್, ನೀವೆಲ್ಲಿ ಹಿಂಗ್ ಹೋಗ್ತಾ ಇರ್ತೀರಾ, ಅಕಸ್ಮಾತ್ ಬಾಲ್ ಇಲ್ಲಿ ಬಿತ್ತು ಅಂದ್ರೆ ಅದೇ ಬಾಲ್ ನ ತಗೊಂಡ್ಬಂದು ಯು ಹ್ಯಾವ್ ಟು ರೀಸ್ಟಾರ್ಟ್ ಫ್ರಮ್ ದ ರೆಡ್ ಲೈನ್. ನಿಮಗೆ ಕೊಡುವಂತ ಕಾಲಾವಕಾಶ 1.5 ನಿಮಿಷ. ಯಾರು ಮ್ಯಾಕ್ಸಿಮಮ್ ಬಾಲ್ಸ್ ಹಾಕ್ತಾರೆ ದೇ ವಿಲ್ ಅಡ್ವಾನ್ಸ್ ಟು ದ ನೆಕ್ಸ್ಟ್ ರೌಂಡ್. ಅದರ್ವೈಸ್ ಕ್ಲಿಯರ್. ಓಕೆ ಓಕೆ ಸ್ಟಾರ್ಟ್ ಮಾಡೋಣ. 3ನೇ ಸುತ್ತು ಜೋಡಿ ನಂಬರ್ 1. ನೀವಿಬ್ರು 20 ಅಲ್ಲ 15. ನೀನ್ ಬಾ ಫಸ್ಟ್. ಓಕೆ ರೆಡಿ. ಯೋರ್ 1.5 minutes. ಇರಮ್ಮ ನಾನು ಇನ್ನೂ ಸ್ಟಾರ್ಟ್ ಹೇಳಿಲ್ಲ. ಅದ್ರ ಮೇಲೆ ನೀನು ಜಾಸ್ತಿ ಪವರ್ ಇಟ್ಕೋಬೇಕು. ಸ್ಲೋ ಮಾಡ್ಕೊಂಡ್ರೆ ಅದು ಹೋಗಲ್ಲ ಮೇಲಕ್ಕೆ. ಓಕೆ ರೆಡಿ. ಎಸ್. ಯೋರ್ 1.5 minutes ಟೈಮ್ ಸ್ಟಾರ್ಟ್ಸ್ ನೌ.
ಸ್ಟಾಪ್ ಪುಷ್ಪ ಅಂಡ್ ಮಗಳು 1 2 3 4 5 6 7 Shabash, 7. Okay, 7 or more. You will advance to the next round, 7 or less. ನಿಮ್ಮಿಬ್ಬರಲ್ಲೂ ಇದೆ ಪೈಪೋಟಿ. ಈಗ ನೆಕ್ಸ್ಟ್ ಕಮಾನ್ ನಿತು. ಓಕೆ ಆನ್ ಅಲ್ಲಿದೆ. ರೆಡಿ? ಹಾ ಇರು. Your time starts now. ವಾಪಸ್ ಬಾ. ವಾಪಸ್ ಬಾ ಇಲ್ಬಾ ರೆಡ್ ಲೈನ್. ಬಾ ಇಲ್ಬಾ ರೆಡ್ ಲೈನ್ ಬಾ. ಕಮ್ ಬ್ಯಾಕ್ ಈ ಕಡೆ ಬಾ ಹಾ ಶುರು ಮಾಡೋದು. ಹಾ ಹೋಗು ಹಂಗೆ ಹೋಗು. ಶಬಾಷ್, ಕಾನ್ಸಂಟ್ರೇಟ್. ವೆರಿ ಗುಡ್. ಹಿಂಗೆ ಬಾ ವೆರಿ ಗುಡ್ ಬಾಯ್ಲೆ ಬಲ್ಲ. ಬಾ 10. No. 5 4 3 2 1 stop. ತಾವು ಇಲ್ಲಿಂದ ಶುರು ಮಾಡಿ ಅಂದ್ರೆ ಬಾಲ್ ಹಿಂಗ್ ಇಟ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಹಿಂಗೆ ಕೈ ಬಿಡೋಲ್ಲ. ಎಲ್ಲ ಇಲ್ಲಿ ಇರೋ ಬರೋ ನೀನು ಲಾಸ್ಟ್ ಒಂದು ಹಾಕ್ದೆ. ಟೈಮ್ ಆಗಿ ಹೋಗಿತ್ತು. ನಿಂದು ಊಫಿ, ನಿಮ್ಮಮ್ಮ ಒಂದು ಊಫಿ ಮಾಡಿದ್ರು. 2 ಊಫಿ ಆಗಿದೆ. ಈಗ ಸರಿಯಾಗಿರೋದು ಎಷ್ಟು ಅಂದ್ರೆ 1 2 3 4. ನಾಲ್ಕು 5 4 5 6 ಇಲ್ಲ 7. ಓಕೆ, ಈಗ ರೂಲ್ ಹೇಳ್ಬಿಡ್ತೀನಿ. ಸಪೋಸಿಟ್ಲಿ ರೂಪಾ ಗೆಟ್ಸ್ 7 or above, she qualifies. If she gets 6 or less, she is eliminated. Okay? ನಾನೇ ಡೇಂಜರ್ ಝೋನ್ ಅಲ್ಲಿ ಇರೋದು. ಅಕಸ್ಮಾತ್ ರೂಪಾ 7 or above ಇದ್ರೆ ಪುಷ್ಪ ಯು ಆರ್ ಎಲಿಮಿನೇಟೆಡ್. ಯಾಕಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ದೇ ಬೋತ್ 20 I'm just 15. ಸೊ ಇವಾಗ ನಿಮ್ಮಿಬ್ಬರದು ಈಕ್ವಲ್ ಆಗಿದೆ. ದ ಪ್ರೆಷರ್ ಇಸ್ ಆನ್ ರೂಪಾ. ಯು ಹ್ಯಾವ್ ಟು ಸ್ಕೋರ್ 7. I'll try. ಆಮೇಲೆ ಇಲ್ಲಿ 4 ಜನ ಇದನ್ನ ಮಾನಿಟರ್ ಮಾಡ್ತಾ ಇದಾರೆ. ನಿನ್ನನ್ನ ನೋಡೋದಕ್ಕೆ ಇಬ್ಬರಿದ್ದಾರೆ, ನಿನ್ನ ಮಗಳು ಯಾವ ತರ ಮಾಡ್ತಾಳೆ ಅನ್ನೋದು ನೋಡೋದಕ್ಕೆ ಇಬ್ಬರಿದ್ದಾರೆ. ಇಫ್ ಯು ಆರ್ ಕ್ರಾಸಿಂಗ್ ದ ರೆಡ್ ಲೈನ್ ಬೈ ಎನಿ ಚಾನ್ಸ್, ಆಯ್ತಾ, ಅದನ್ನ ನಾವು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಲ್ಲ. ಹಂಗಾರೆ 3 ಕ್ಯಾನ್ಸಲ್ ಮಾಡ್ಬೇಕು. ಬಟ್ ಅದು ಮಧ್ಯದಲ್ಲೇ ಬಿತ್ತು. ಸೊ ಶಿ ಕೇಮ್ ಬ್ಯಾಕ್. ಓಕೆ ರೂಪಾ, ಕಮ್ ಆನ್. Yes. ಓಕೆ 1 2 3 your time starts now. Come on. Correct. Shabash beta. Very good. Hinge ba. Very good. Ayyo. ಎತ್ಕೋ ಬೇಗ. ಆಗ್ತಿಲ್ಲ. 50 seconds. Hey, red line. Come on, Rupa, back. Last 20 seconds. 10, 9, 8, 7, 6. Come on. 5, 4, 3, 2, 1. Stop. ಈಗ ಭೂಮಿಕಾ and ರೂಪಾ ಎಷ್ಟಿದೆ ಗೊತ್ತಾ? ಓಕೆ, ಲೆಕ್ಕ ಹಾಕು. 1 2 3 4 ಅಷ್ಟೇ. 1 4 ಮ್ಯಾಜಿಕ್ ಆಗೋಗಿದೆ. ಹೇಳ್ತಾ ಇದೀನಿ, ಜೋರ್ ಮಾಡ್ಕೊ ಅಂದ್ರೆ ಹಾಗೆ ನೀವು ಮಾಡ್ಕೋಬೇಕು. ನೋಡು, ಇದು
ಇದು ಹಿಂಗಿದ್ಯಾ ಇದೊತ್ತಾಯ್ತು ಎಷ್ಟೋ ಬೇಕು ಬಿದ್ದೋಗಲ್ಲ ಕೈ ಮಾಡ್ಕೊಂಡ್ರೆ ಬಿದ್ದೋಗಲ್ಲ. ಹೌದಾ ಅದ್ ನನ್ ಬೀಳುತ್ತೆ ಅನ್ಕೊಂಡು ಇದ್ ಮಾಡಿ ಇಲ್ಲಮ್ಮ ಫುಲ್ಲು ಬೇಕಂದ್ರೆ ಹಿಂಗೆ ಮಾಡ್ಬಿಡ್ತೀನಿ ನಾ ಹಿಂಗೆ ಗೊತ್ತಲ್ಲ ಪ್ರಳಯ ಅಂತಕ ನಾನು ಹೆಂಗೆ ಮ್ಯಾಜಿಕ್ ನೋಡಿ. ತುಂಬಾ ಅದರದಿಲ್ಲ. ಓಕೆ ಎನಿವೇಸ್ ಬಟ್ ನನಗೆ ತುಂಬಾ ಇಂಪ್ರೆಸ್ ಆಗಿದೆ ಅಂದ್ರೆ ಭೂಮಿಕಾ ಮಾತ್ರ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ಲು, ತುಂಬಾ ಚೆನ್ನಾಗಿ ಆಡಿದ್ಲು. ಬಟ್ ಏನು ಮಾಡೋದಕ್ಕಾಗಲ್ಲ ಬೇಬೆ, ಇಟ್ ಇಸ್ ಓಕೆ. ಡಿಡ್ ಯು ಎಂಜಾಯ್? ಎಸ್ ನಿನ್ನ ಮಗಳ ಜೊತೆ ಯಾವತ್ತಾದ್ರೂ ಈ ತರ ಆಟ ಆಡಿದ್ಯಾ? ಇಲ್ಲ ಸೃಜಾ, ಆಕ್ಚುಲಿ ನಾನು ಅವಳನ್ನ ಶೂಟಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೋಗಿಲ್ಲ. ಸೊ ಅವಳಿಗೆ ಶೂಟಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ದಿಸ್ ಫಸ್ಟ್ ಎಪಿಸೋಡ್ ಅವಳು ಟೆಲಿಕಾಸ್ಟ್ ಆದಾಗ ನೋಡಿದ್ದು, ಸಖತ್ ಇಷ್ಟ ಆಯ್ತು. ನಿನ್ನೆ ಅವಳಿಗೆ ಹೇಳಿದಾಗ ವಿ ಆರ್ ಗೋಯಿಂಗ್ ಅಂದ್ರೆ ಸಿ ವಾಸ್ ಸೋ ಎಕ್ಸೈಟೆಡ್, ಅಂದ್ರೆ ಬೆಳಗ್ಗೆಯಿಂದ ಯಾವಾಗ ಹೋಗೋದು ಅಂತ ಕೇಳ್ತಿದ್ಲು. ವೆರಿ ಗುಡ್, ಮಜಾ ಆಯ್ತಾ ಚಿನ್ನಿ? ಓಕೆ, ನಿನ್ ಮಗಳನ್ನ ಏನ್ ಮಾಡ್ಬೇಕು ಅಂತಿದ್ಯಾ? ಗೊತ್ತಿಲ್ಲ ಸೃಜಾ, ಇಟ್ಸ್ ಲೆಫ್ಟ್ ಟು ಹರ್. ಎಜುಕೇಶನ್ ಆದ್ಮೇಲೆ ಅವಳು ಏನ್ ಬೇಕಾದ್ರೆ ನೀನೇನಾಗ್ಬೇಕು ಅಂತ ಆಸೆ? ಡಾಕ್ಟರ್. ಓಕೆ ವೆರಿ ಗುಡ್, ನೀನ್ ಡಾಕ್ಟರ್ ಆಗೋ. ಈಗ ಸದ್ಯಕ್ಕೆ ನಿನಗೆ ಬ್ಯೂಟಿಫುಲ್ ಆಗಿ ಚಾಕ್ಲೇಟ್ಸ್ ಕೊಟ್ಬಿಡ್ಲಾ? ಓಕೆ, ಜೋರ ಕರಿ ಪಾರುವನ್ನು. ಚಾಕ್ಲೇಟ್ಸ್ ಫಾರ್ ಯು. ಥ್ಯಾಂಕ್ ಯು. BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರ ಕಡೆಯಿಂದ ಬ್ಯೂಟಿಫುಲ್ ಸಾರಿ ಫಾರ್ ರೂಪಾ. ಥ್ಯಾಂಕ್ ಯು. ಪುಷ್ಪ ಅಂಡ್ ಏತೋ ರೆಡಿನಾ? ರೆಡಿ ಆಗಿದ್ದೀವಿ. ಮಾಡ್ಬಿಟ್ಟಿದ್ದೀರಲ್ಲ. ಓಕೆ, ರೂಲ್ಸ್ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ದೇರ್ ವಿಲ್ ಬಿ ನೋ ಸೆಕೆಂಡ್ ಚಾನ್ಸ್. ಕಡೆಯ ಚಾನ್ಸ್ ಕೊಡ್ತಾ ಇರೋದು ಮಮ್ಮಿ ನಂಬರ್ 1 ಆಗೋದಕ್ಕೆ. ಯಾಕಂದ್ರೆ ಇದು ದಿಸ್ ಇಸ್ ದ ಲಾಸ್ಟ್ ರೌಂಡ್ ಕಾಲ್ಡ್ ಮಮ್ಮಿ ನಂಬರ್ 1. ಓಕೆ, ಇದರಲ್ಲಿ ನಾನು ಕೇಳೋದು ಕೇವಲ 5 ಪ್ರಶ್ನೆಗಳು. ನಿಮಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿದೆ ಅಂತ ನಿಮ್ಮ ಮಕ್ಕಳಿಗೆ ಅನ್ಸಿದ್ರೆ ಅವರು ಫ್ಲೂಟ್ ನುಡಿಸ್ಬೇಕು, ಇಲ್ಲ ಅಂದ್ರೆ ಜಾಕ್ಟ್ ಹೊಡಿಬೇಕು. ಯಾರು ಫಸ್ಟ್ ಯಾವ ಇನ್ಸ್ಟ್ರೂಮೆಂಟ್ಸ್ ನ ನುಡಿಸ್ತಾರೆ ಅವ್ರ ಮಮ್ಮಿಗೆ ಚಾನ್ಸ್ ಕೊಡ್ತೀನಿ. ಓಕೆ. ಬಟ್ ಅವರು ನುಡಿಸಿದ ಮೇಲೆ ಅಥವಾ ನಿಮಗೆ ಗೊತ್ತಿದೆ ಅಂದ್ಬಿಟ್ಟು ನಾನು ಆನ್ಸರ್ ಹೇಳಿ ಅನ್ನೋದಕ್ಕಿಂತ ಮುಂಚೆ ನೀವು ಆನ್ಸರ್ ಮಾಡಿದ್ರೆ ಇಟ್ ಇಸ್ ಅ ಮೈನಸ್ ಪಾಯಿಂಟ್. ಓಕೆ, ಹುಷಾರು. ಹಂಗೆ ಒಂದ್ ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ, ಕೈ ಹಿಂಗೆ ಹಿಡ್ಕಡಿ, ಹಂಗೆ ಅಡ್ಬಿಡಿ. ತಿರುಪತಿ ತಿರುಮಲ ವೆಂಕಟೇಶ. ರೆಡಿ ಇದ್ದೀರಾ? ಎಸ್ ರೆಡಿ. ಐ ಯು ಆಲ್ ರೆಡಿ? ರೆಡಿ. ಓಕೆ, ಮಮ್ಮೀಸ್ ಅಪ್. ಓಕೆ, ರೆಡಿನಾ? ಓಕೆ ರೆಡಿ. ನಿಮ್ಗೆ ಅರ್ಥ ಆಯ್ತಾ? ನಾನು ಆನ್ಸರ್ ಮಾಡಿ ಅಂದಾಗ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ಮೈನಸ್ ಪಾಯಿಂಟ್ಸ್. ಓಕೆ ರೆಡಿ. ಮೊದಲನೇ ಪ್ರಶ್ನೆ, ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಯಾವುದು? ಎಸ್ ಜಾಕ್ಟೆ ಫಸ್ಟ್. ಯಾರೇ ಕೂಗಾಡಲಿ ನಾನು ಕೇಳಿದ್ಲಾ? ಎಸ್ ಅಂದ್ರಿ. ಎಸ್ ಅಂದೆ ಅಷ್ಟೇ. ಅಲ್ಲಿ ಇಲ್ಲ ಎಸ್ Okay. ಅಂತ ನಾನು ನೋಡ್ಕೊಂಡು ಹೇಳಿದಕ್ಕೆ ನಾನು ಯಾವುದೇ answer ಕಾರಣಕ್ಕೂ ನಾನು ಆನ್ಸರ್ ಅಂತ ಹೇಳಿದಾಗ ಮಾತ್ರ ನೀವು ಆನ್ಸರ್ ಮಾಡ್ಬೇಕು. ಓಕೆ ಫೈನ್. ಅಲ್ಲ ನೀವು Answer. ಎಸ್ ಅಂದ್ರಲ್ಲ ನಾನು ನೋಡಿ. ನಾನು ಆನ್ಸರ್, ಯು ಶುಡ್ ವೇಟ್ ಫಾರ್ ಮೈ Okay. ವರ್ಡ್ ಆನ್ಸರ್. ಓಕೆ, Fine. ಮುಂದಿನ ಪ್ರಶ್ನೆ ಇದು. ಊಫಿ, ಸೃಜನ್ ಲೋಕೇಶ್ ನಾಯಕ ನಟನಾಗಿ ಅಭಿನಯಿಸಿರುವ ಬಿಡುಗಡೆ ಆಗೋದಕ್ಕೆ ತಯಾರಾಗಿರುವಂತ ಚಿತ್ರ ಯಾವುದು? ಮಗಳು ಪಿಪಿ ಪಿಪಿ ಪಿಪಿ. ಜಾಕ್ಟೆ ವೇಟ್. ನೀತು ಯರ್ ಆನ್ಸರ್ ಗೊತ್ತಿಲ್ಲ? ಓಕೆ, ಆನ್ಸರ್ ಗೊತ್ತಿಲ್ಲ. ಫಿಲ್ಮ್ ರಿಲೀಸ್ ಆಗ್ಬೇಕಾಗಿರೋದು ಯಾವ್ದು ಅಂದ್ರೆ ಗೊತ್ತಿಲ್ಲ ಅಂತೀರಾ? ಇಲ್ಲಿಂದ ಹೇಳ್ಬೋದ ಅವ್ರ ಪಿಪಿ ಅಂತ ಹೇಳಿದ್ರು? ಹೇಳ್ಬೋದು. ಹೇಳ್ಬೋದ ಆನ್ಸರ್? ಇವಾಗ ಹೇಳ್ಕೊಟ್ರಲ್ಲೇ. ಅಲ್ಲ ಇಲ್ಲ, ಇಲ್ಲಿ ಕೇಳಿಲಿ. ಅವ್ರು ಹೇಳಲಿ ಬಿಡ್ಲಿ, ಫಸ್ಟ್ ಅವ್ರು ನೋಡಿದ್ಯಾ, ನೀನ್ ಹೇಳಿಲ್ಲ, ಮೈನಸ್ ಪಾಯಿಂಟ್ಸ್ ನಿನ್ಗೆ. ಓಕೆ, ಯಾವ್ದು? ಆನೆ ಪಟಾಕಿ. ಆನೆ ಪಟಾಕಿ ಇಸ್ ಕರೆಕ್ಟ್. ಇಬ್ರು ತಪ್ಪು ಮಾಡಿದೀರಾ. ಓಕೆ, ಊಪಿ 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 ಮಾಡಿದೀನಿ. ರಿಯಾಲಿ ಅವ್ರು ಹೇಳ್ಕೊಟ್ರಪ್ಪ. ಇದಿಲ್ಲಪ್ಪ, ಕನ್ಸಿಡರ್ ಮಾಡಲ್ಲ. ಪಾಯಿಂಟ್ಸ್ ಕೊಟ್ಟಿಲ್ಲ ಇಬ್ರಿಗೂ, ಈಕ್ವಲ್ ಆಗೇ ಇದ್ದೀರಾ. ಮುಂದಿನ ಪ್ರಶ್ನೆ, ದರ್ಶನ್ ಅವರು ಅಭಿನಯಿಸಿರುವ ಐತಿಹಾಸಿಕ ಚಿತ್ರ ಯಾವುದು? ಮಗಳೇ. ಜಾಸ್ತಿ ನೀತು ಯಾವುದು? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಇಸ್ ಕರೆಕ್ಟ್. ಓಕೆ, ಮಗಳೇ ಊದ್ಬೇಕು ಮಗಳೇ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಜಿ ಕನ್ನಡ ವಾಹಿನಿಯಲ್ಲಿ ಶನಿವಾರ ಮತ್ತು ಭಾನುವಾರ 9 ಗಂಟೆಗೆ ಪ್ರಸಾರವಾಗುವಂತ ರಿಯಾಲಿಟಿ ಶೋ ಯಾವುದು? ಜಾಕ್ಟೆ. ಮಮ್ಮಿ ನಂಬರ್ 1. ಮಮ್ಮಿ ನಂಬರ್ 1 ಇಸ್ ಕರೆಕ್ಟ್. ಅವ್ರು ಕೇಳಿದ ತಕ್ಷಣ ಊದ್ಬೇಕು. ಓಕೆ, ನೀತು 2 ಪಾಯಿಂಟ್ಸ್, ಪುಷ್ಪ 0. ಮುಂದಿನ ಪ್ರಶ್ನೆ, ಕನ್ನಡದ ವರನಟ ಯಾರು? ಜಾಕ್ಟೆ ಆನ್ಸರ್. ಡಾಕ್ಟರ್ ರಾಜ್ಕುಮಾರ್ ಇಸ್ ಕರೆಕ್ಟ್. ಅಲ್ಲಿ ಬೆಡ್ಡಿದೆ ನಿಮ್ಗೆ
ಓಕೆ ಬ್ಯಾಡ್ರಿ ಬಿಡ್ಬೇಡ್ರಿ. ಓಕೆ, ತುಂಬಾ ಸಿಂಪಲ್ ಆದ ಕ್ವೆಶ್ಚನ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ ಯಾವುದು? ಜಾಗ್ಟೆ. ನೀತೋ ಆನ್ಸರ್ 1947. is the right answer. ಔಟ್ ಆದ್ರೆ ಪರವಾಗಿಲ್ಲ. ಬಾರೇ ಚಂದ್ರದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ. ನೀನ್ ಓದ್ಲಿಲ್ಲ ಏನ್ ನನ್ಗಂತ್ಯ ನನ್ ಮಗನ. ಓಕೆ ಪುಷ್ಪ, ಹೇಗಿತ್ತು? ಸೂಪರ್ ಆಗಿತ್ತಪ್ಪ. ಒಂದ್ಸಲ ಮೇಲೆ ಕರ್ಕೊಂಡೋಗಿ ಸದ್ಯ ಭೂಲೋಕಕ್ಕೆ ಕರ್ಕೊಂಡ್ ಬಂದೆ. ನಾವ್ ಹಂಗೆ ಗೊತ್ತಲ್ವಾ, ಮೇಲಿರೋರ್ನ ಯಾವಾಗ್ಲೂ ಕೆಳಗೆ ಇಳಿಸ್ಬಿಡ್ತೀವಿ, ನಮ್ TRP ಮಾತ್ರ ಏರಿಸ್ತಾ ಇರ್ತೀವಿ. ವೆರಿ ಗುಡ್, ಆಲ್ ದ ವೆರಿ ಬೆಸ್ಟ್. ಅವಾಜ್ ಇಟ್ ನೀತು? ಓ ಸೂಪರ್. ಹೇಳಕ್ಕೆ ಆಗಲ್ಲ. ಹೌದಾ? ಮತ್ತಿನ್ನೇನ್ ಲೆಟರ್ ಬರೀತ್ಯಾ? ಇವಾಗೆಲ್ಲ ಮೆಸೇಜು ಇಮೇಲ್ಸ್. ಮೆಸೇಜ್ ಮಾಡ್ಬಿಡೋಣ. You enjoyed? You enjoyed? ಸೂಪರ್. ಓಕೆ, ಎಲ್ಲ ಓಕೆ. ಕೀರ್ತನ, ನೀನ್ ಯಾಕೆ ಕೊಳ್ಳಲೇ ಓದ್ಲಿಲ್ಲ ನೀನು? ಪಾಪ ನಿಮ್ಮ ಮಮ್ಮಿಗೆಲ್ಲ ಆನ್ಸರ್ ಗೊತ್ತಿತ್ತು, ಆದ್ರೆ ನೀನ್ ಓದ್ಲೇ ಇಲ್ಲ. ಬಟ್ ಇಲ್ಲ ಅಲ್ಟಿಮೇಟಮ್ ಏನು ಅಂದ್ರೆ, ಇಷ್ಟು ಫಾಸ್ಟ್ ಓದಕ್ಕೆ ಆಗಲ್ಲ. ಏನ್ ನೀನು ಒಂದ್ ಹಾಡು ಊದು ಅಂದ, ನಾನು ಸುಮ್ನೆ ಪೂ ಅಂದಿದ್ರೆ ಆಗೋಗಿರೋದಲ್ಲಿ. ಬಟ್ ನನಗೆ ಇವತ್ತು ನಿಜಾಲು ಹೇಳ್ತೀನಿ, ಹೈ ಎನರ್ಜಿ ಎಪಿಸೋಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಮಜಾ ಆಯ್ತು. ಥ್ಯಾಂಕ್ಸ್ ಟು ಆಲ್ ದ 4 of you and all the 4 kids. ರೂಪಾ ಅಂಡ್ ಲಕ್ಷ್ಮಿ, ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆಕ್ಚುಲಿ ರೂಪಾ ಲಾಸ್ಟ್ ರೌಂಡ್ ಅಲ್ಲಿ ಬರಬೇಕು ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾಕಂದ್ರೆ ಪಟ ಹರಿಸ್ದಂಗೆ ಇರೋದು, ಅವ್ರು ವೆಯ್ಟೇ ಗೊತ್ತಾಗ್ತದೆ. ಎಲ್ಲಾಯ್ತು ಪಟ ಕಾಣಿಸ್ತಾರೆ ಇಲ್ಲ, ಫ್ಲೈ ವೇಟಿಂಗ್ ತಿಳ್ತಾ ಇರೋಳು. ಆಕ್ಚುಲಿ ಅವ್ರಿಗೆ ಎಳೆಯೋದು ಕಷ್ಟ ಆಗ್ಲಿ ಅಂತಾನೆ ಅವ್ರಿಬ್ರನ್ನ ಬಿಟ್ಟಿದ್ರು. ನೀನೇನಿಂದ ಇಬ್ರು ವೆಯ್ಟ್ ಇರೋರೆ, ಅದಕ್ಕೆ ಇಬ್ರು ವೇಟ್ ಇರೋರೇ ಬಂದ್ಬಿಟ್ವಿ ಅಂತ. ಪ್ರೋಗ್ರಾಮ್ಗೆ ಅಷ್ಟು ತೂಕ ಇದೆಯಮ್ಮ. ಲಕ್ಷ್ಮಿನೂ ಒಂದ್ ಲೆವೆಲ್ ಅಲ್ಲಿ ಪಾಪ ಆರಾಮಾಗಿ ಆಟ ಆಡ್ಬೋದಾಗಿತ್ತು. ಎಲ್ಲ ಇಬ್ರಿಬ್ರೆ ನಿಂತ್ಕೊಂಡ್ಬಿಟ್ರು, ಸೊಂಟ ಕಟ್ಕೊಂಡ್ಬಿಟ್ಟು ಹಿಂಗೆ ಹೇಳ್ಬಿಟ್ರು. Okay, did you have fun? Sure. Did you have fun? Yes. Did you have fun? Yeah. Did you have fun? Yes. I had lot of fun. ನೀವು ಅಷ್ಟೇ ಮಜಾ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಈಗ ಇವತ್ತಿನ ರನ್ನರ್ ಅಪ್ ಪುಷ್ಪ ಅವರಿಗೆ ಗಿಫ್ಟ್ಸ್ ಅನ್ನ ಕೊಡೋಣ. ಚಾಕ್ಲೇಟ್ಸ್ ಫಾರ್ ಯು. Thank you. BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅವ್ರ ಕಡೆಯಿಂದ ಒಂದು ಸಾರಿ, Thank you. ವಿಜಯನ್ ಅವರಿಂದ ಒಂದು ಗಿಫ್ಟ್. ಒಂದು ನಿಜ ಹೇಳು, ಯಾವ ಗಳಿಗೆಯಲ್ಲಿ ಎತ್ತಮ್ಮ ಇವನ್ನ? ಸಂಕ್ರಾಂತಿ ಹಬ್ಬದ ದಿನ. ಸಂಕ್ರಾಂತಿ ಹಬ್ಬದ ದಿನ. ಎಸ್. ಅದಕ್ಕೆ ಎತ್ತು ತರಾನೇ ಇದ್ದಾನೆ. ನೀನ್ ಎತ್ತಿದ್ದು ಎತ್ತನ್ನ. ಅಪ್ಪ, ಸೂಪರ್ ಹೈಪರ್ ಆಕ್ಟಿವ್ ಸನ್. ಬಟ್ ಐ ಲವ್ಡ್ ಹಿಸ್ ಎನರ್ಜಿ. ಅಲ್ವೇನಾ? ಎಂಜಾಯ್ ಮಾಡ್ತೀಯನ ನೀನು? ವೆರಿ ಗುಡ್ ಕಣ. ಓಕೆ, ಇವಾಗ ಮಮ್ಮಿಗೆ ಗಿಫ್ಟ್ ಕೊಟ್ಬಿಡೋಣ. ನಿಂಗೆ ಚಾಕ್ಲೇಟ್ಸ್ ಬೇಕಾ ಬೇಡವಾ? ಬೇಕು. ಬೇಕಾ? ಹೇಳು. ಪಾರ್ವನು. ಪರ್ವ. ಅವಳು ಪರ್ವ ತರನೇ ಬರೋದು. ಪಾರ್ವನು. ಪರ್ವ. ಓಕೆ, ಈ ಸಂಚಿಕೆಯ ಮಮ್ಮಿ ನಂಬರ್ 1 ನೀತು. ನಿನಗೋಸ್ಕರ ಚಾಕ್ಲೇಟ್ಸ್. BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರ ಕಡೆಯಿಂದ ಸ್ಯಾರಿ. ಥ್ಯಾಂಕ್ ಯು. ವಿಜನ್ ಅವರ ಕಡೆಯಿಂದ ಹೋಮ್ ಅಪ್ಲಯನ್ಸಸ್. ಥ್ಯಾಂಕ್ ಯು. ಅಂಡ್ ಇವತ್ತಿನ ಸಂಚಿಕೆಯ ಮಮ್ಮಿ ನಂಬರ್ 1 ಇಬ್ರು ಒಂದು ಸೂಪರ್ ಆಗಿ ವಾಕ್ ಹೋಗಿ ನೋಡಿ. ಮಜಾ ಆಯ್ತಲ್ವಾ? ಓಕೆ, ಇದೇ ತರ ಮಜಾ ನಿಮ್ಗೆ ಪ್ರತಿನಿತ್ಯ ಬೇಕು ಅಂದ್ರೆ ಕೇಳ್ತಾ ಇರಿ 92.7 ಬಿಗ್ FM. 7 ಗಂಟೆಯಿಂದ 11 ಗಂಟೆವರೆಗೂ ನಾನು ಮತ್ತೆ ಪಟ್ ಪಟಾಕಿ ಶ್ರುತಿ ಇದೇ ತರ ಮಾತಾಡ್ತಾ ಇರ್ತೀವಿ, ಇದೇ ತರ ತರಲೆ ಮಾಡ್ತಾ ಇರ್ತೀವಿ. ಮರಿಬೇಡಿ, 92.7 ಬಿಗ್ FM ಲೈವ್. ಸೂಪರ್ ಗುರು. ಓಕೆ, ಈಗ ಎಪಿಸೋಡ್ ಮುಗಿಸುವಂತ ಸಮಯ. ಮುಂದಿನ ಸಂಚಿಕೆಯಲ್ಲಿ ಇದೇ ತರ ಎನರ್ಜಿ ಇರುವಂತ 4 ಮಮ್ಮೀಸ್ ಬರ್ತಾರೆ, ನಿಮ್ಗೆ ಎಂಟರ್ಟೈನ್ ಮಾಡ್ತಾರೆ. ಮರಿಬೇಡಿ, ಗಿರ್ಜಾ ಮನ್ಸನ್, ನಾನು ನಿಮ್ಮ ಸುಜನ್. ಇಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನ್. ನೀವು ನೋಡ್ತಾ ಇದ್ರ ಮಮ್ಮಿ ನಂಬರ್ 1. ಗಿರಿಜಮ್ಮನ್ ಸಣ್ಣು ನಮ್ಮ ಸೃಜನ್ನು ಸಿಕ್ಕಾಪಟ್ಟೆ ಫನ್ನು ಮಮ್ಮಿ ನಂಬರ್ 1.
Well, nice it up, man. Nice it up and done it up and burn it up and mash it up. Ragga twins in the place when I dap out a puff. Just mash it up, just burn it up, just done it up and mash it up. Ragga twins in the place when I dap out a puff.